ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಕುಮಾರ್, ಸ್ಪರ್ಧಾ ವಿನಯ ಫೌಂಡರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ತರಗತಿ ಬಂದು ನಿಮಗೆಲ್ಲ ತಿಳಿದಿರೋ ಹಾಗೆ ದಯಾಮರಣ ಅಂದರೆ ಸುಪ್ರೀಂ ಕೋರ್ಟ್ ಬಂದು ಈ ಒಂದು ದಯಾಮರಣ ಬಗ್ಗೆ ಅತ್ಯಂತ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಸ್ನೇಹಿತರೆ, ನಮಗೆ ಭಾರತದ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನು ಅಂದರೆ ರೈಟ್ ಟು ಲೈಫನ್ನು ಯಾವ ರೀತಿ ನೀಡಿದ್ದಾರೆ, ಅದೇ ರೀತಿ ಒಬ್ಬ ವ್ಯಕ್ತಿ ಗುಣಪಡಿಸಲಾಗದ ಒಂದು ಕಾಯಿಲೆಯಿಂದ ಏನಾದರೂ ಬಳಲ್ತಾ ಇದ್ದಾನೆ ಅಂದರೆ ಅವನಿಗೆ ನಾವೇನು ಮಾಡಬೇಕು, ಸಾಯುವ ಹಕ್ಕನ್ನು ಕೂಡ ನೀಡಬೇಕು. ಅಂದರೆ ಘನತೆಯಿಂದ ಸಾಯುವಂತಹ ಹಕ್ಕನ್ನು, ರೈಟ್ ಟು ಡೈ ವಿತ್ ಡಿಗ್ನಿಟಿ ಇದೇ ಇವತ್ತು ನೀಡಿರುವಂಥದ್ದು. ಅಂದರೆ ನಮಗೆ ಹೇಗೆ ಬದುಕುವ ಹಕ್ಕನ್ನು ನೀಡಿದ್ದಾರೆ ಸಂವಿಧಾನದಲ್ಲಿ, ಅದೇ ರೀತಿ ಸಾಯುವ ಹಕ್ಕನ್ನು ಸಹ ನೀಡಿದ್ದಾರಾ? ಇದು ಒಂದು ಪ್ರಶ್ನೆ ನಮ್ಮ ಭಾರತದಲ್ಲಿ ಹಲವಾರು ದಶಕಗಳಿಂದ ಒಂದು ಪ್ರಶ್ನೆ ಆಗಿತ್ತು ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಓಕೆ, ಇಂದು ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯವೇ ಅದು. ಅಂದರೆ ದಯಾಮರಣ ಅಂದರೆ ಯುಥಿನೇಷಿಯಾ ಅಂತೇಳಿ ಇಂಗ್ಲೀಷಲ್ಲಿ ಕರೆಯುವಂಥದ್ದು. ಇಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ತೀರ್ಪನ್ನು ನೀಡಿದೆ. 2018ರ ತೀರ್ಪಿನಿಂದ ಹಿಡಿದು 2023 ಮತ್ತು 2026ರ ಒಂದು ತೀರ್ಪು ಮತ್ತು ಅಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ನಿಯಮಗಳ ಸರಳೀಕರಣವನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡಬೇಕು. ಅಂದ್ರೆ ನಾವು ಈ ವಿಷಯಗಳನ್ನ ಇಟ್ಕೊಂಡು ನಮ್ಮ KPSC, UPSC ಹಾಗೂ PSI ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು, ಅಂದ್ರೆ ದಯಾಮರಣ ಎಂದ್ರೇನು, ಸಕ್ರಿಯ ಅಥವಾ ನಿಷ್ಕ್ರಿಯ ದಯಾಮರಣ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸ, ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ಒಂದು ಲಿವಿಂಗ್ ವಿಲ್ ಎಂತಕ್ಕಂತಹ ಒಂದು ಪರಿಕಲ್ಪನೆ ಏನು, ಮತ್ತು ಇತ್ತೀಚಿನ ಒಂದು ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದಯಾಮರಣ ಎಂತಕ್ಕಂಥದ್ದು ಯಾವ ರೀತಿ ಪ್ರಶ್ನೆಯನ್ನ ನಮಗೆ ಕೇಳ್ತಾರೆ, ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಎನ್ನುವ ಒಂದು ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಅದೇ ರೀತಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿಕ್ಕೆ ಸಾಧ್ಯ ಆಗಿರಬೇಕು. ಅದೇ ರೀತಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡುವುದರ ಮೂಲಕ ನಾವು ಆಗ್ತಕ್ಕಂಥ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ಪಡ್ಕೊಂಡು ತರಗತಿಯನ್ನು ಉಚಿತವಾಗಿ ವೀಕ್ಷಣೆ ಮಾಡಿ. ನಾನಿಲ್ಲಿ ಲಿಂಕ್ಗಳನ್ನು ನೀಡಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಲಿಂಕ್, ಇದು ಟೆಲಿಗ್ರಾಮ್ ಲಿಂಕ್, ಇದು ಇನ್ಸ್ಟಾಗ್ರಾಮ್ ಲಿಂಕ್, ಹಾಗೂ ಇದು ಟ್ವಿಟರ್ ಖಾತೆಯ ಲಿಂಕು, ಲಿಂಕ್ಡ್ಇನ್, ಇಲ್ಲಿ ನಮ್ಮ ಎಲ್ಲ ಖಾತೆಗಳಲ್ಲೂ ಕೂಡ ಒಂದೇ ರೀತಿಯಾದಂತಹ ಒಂದಷ್ಟು ಇದು ಹೋಗ್ತದೆ. ಇದರಲ್ಲಿ ನಾವು ನೋಡೋದಾದ್ರೆ ಅರುಣಾ ಶಾನ್ಭಾಗ್ ಮತ್ತು ಕಾಮನ್ ಕಾಸ್ ಪ್ರಕರಣಗಳ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಹಾಗೂ ನಿಷ್ಕ್ರಿಯ ದಯಾಮರಣವನ್ನು ಕಾನೂನುಬದ್ಧಗೊಳಿಸಿದ್ದಾರೆ ಇವತ್ತು. ಅದ್ರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡೋ. ಘನತೆಯಿಂದ ಸಾಯುವ ಹಕ್ಕು, ರೈಟ್ ಟು ಡೈ ವಿತ್ ಡಿಗ್ನಿಟಿ, ಆರ್ಟಿಕಲ್ 21 ಅಡಿಯಲ್ಲಿ ನಮಗೆ ಈಗ ಆಲ್ರೆಡಿ ಬದುಕುವ ಹಕ್ಕನ್ನು ನೀಡಿದ್ದಾರೆ. ಅದೇ ರೀತಿ ಸಾಯುವ ಹಕ್ಕನ್ನು ಸಹ ನಮ್ಮ ಸಂವಿಧಾನದಲ್ಲಿ ನೀಡಿದ್ದಾರೆ. ಇದನ್ನು ಕೂಡ ನಾವು ಈ ಒಂದು ಇದರಲ್ಲಿ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಮತ್ತು ಲಿವಿಂಗ್ ವಿಲ್, ಮುಂಗಡ ಇಚ್ಛಾಪತ್ರದ ಮಾರ್ಗಸೂಚಿಗಳು, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಲಿವಿಂಗ್ ವಿಲ್ ನೋಡಿ, ಕಂಗ್ಲೀಷ್ ಪದಗಳಿವು. ಓಕೆ, ಇತ್ತೀಚಿನ ದಿನಗಳಲ್ಲಿ ಹುಟ್ಕೊಂಡಂತ ಒಂದು ಪದ ಅಂದ್ರೆ ಲಿವಿಂಗ್ ವಿಲ್, ಮುಂಗಡ ಇಚ್ಛಾಪತ್ರ. ಇದು ಕನ್ನಡಕ್ಕೆ ಟ್ರಾನ್ಸ್ಲೇಟ್. ನಿಮಗೆ ಲಿವಿಂಗ್ ವಿಲ್ ಅಂತ ಇಂಗ್ಲಿಷಲ್ಲಿ ಆಗಿದೆ, ಕನ್ನಡದಲ್ಲೂ ಹಾಗೆ ಪರೀಕ್ಷೆಗಳಲ್ಲಿ ಕೇಳಬಹುದು. ಓಕೆ, ಇತ್ತೀಚಿನ ಪರೀಕ್ಷೆಗಳ ನಮ್ಮ KPSC ಯಲ್ಲಂತೂ ಇದೇ ರೀತಿ ಕೇಳುವಂತಹ ಒಂದು ಇದು ಜಾಸ್ತಿ ಇರುತ್ತೆ. ಅದರಿಂದ ಇದನ್ನು ಕೂಡ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ನೋಡ್ಕೊಂಡ್ರೆ ಬಹಳ ಒಳ್ಳೆಯದು. ಮತ್ತು ಇತ್ತೀಚಿನ ತಿದ್ದುಪಡಿಗಳನ್ನ ಮಾಡಿರುವಂತದ್ದು ಈ ಒಂದು ಇದಕ್ಕೆ. ಮತ್ತು ನೈತಿಕ ಮತ್ತು ಸಾಮಾಜಿಕ ಪರಿಣಾಮಗಳು, ಅಂದ್ರೆ ಒಂದು ಕಡೆ ಪಾಸಿಟಿವ್ ಅನ್ನೋದಿದ್ರೆ ನೆಗೆಟಿವ್ ಅನ್ನೋದು ಇರಲೇಬೇಕು. ಎಲ್ಲಾ ಕಡೆನೂ ಅಷ್ಟೇ, ಒಂದು ಪಾಸಿಟಿವ್ ಅಂದ್ರೆ ಒಂದು ನೆಗೆಟಿವ್. ಅಂದ್ರೆ ನೈತಿಕವಾಗಿ ಒಂದು ಎಥಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಿದ್ರೆ ದಯಾಮರಣ ಒಳ್ಳೆಯದು. ಅದೇ ರೀತಿ ಅದರಿಂದ ಪರಿಣಾಮಗಳೇನಾಗುತ್ತೆ ಅದನ್ನು ಕೂಡ ನಾವು ಅಧ್ಯಯನ ಮಾಡಬೇಕಲ್ಲ. ಓಕೆ, ನಾವು ಒಂದು ಮನೆಯನ್ನ ಕಟ್ತಾ ಇದೀವಿ ಅಂದ್ರೆ ಓಕೆ, ಮನೆ ನಮ್ಗೆ ಇರ್ಲಿಕ್ಕೆ ಒಂದು ಮನೆ ಬೇಕು. ಬಟ್ ಆದ್ರೆ ಅದರಿಂದ ನಮ್ಗೆ ಏನ್ ಪರಿಣಾಮ ಆಗುತ್ತೆ, ಒಂದು ಫಿನಾನ್ಷಿಯಲಿ ಬರ್ಡನ್ ಕೂಡ ಆಗ್ಬೋದು. ಓಕೆ, ಅಂದ್ರೆ ನಾವು ಕಟ್ತಕ್ಕಂಥ ಮನೆಯನ್ನ ನಾವು ನಮ್ಮ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಯಾವ ತರ ಇದೆ, ನಮ್ಮ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಯಾವ ತರ ಇದೆ ಅದಕ್ಕೆ ಇಟ್ಕೊಂಡು ಕಟ್ಟಬೇಕು. ಅದು ಬಿಟ್ಟು ನಾವು ಅದನ್ನ ಹೈ ಮಾಡಿ ಕಟ್ಟಲಿಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಪರಿಣಾಮ ಆಗ್ಬೋದು. ಅಂದ್ರೆ ಇಲ್ಲಿ ನೈತಿಕವಾಗಿಯೂ ಕೂಡ ನಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಸಾಮಾಜಿಕವಾಗಿ ಕೂಡ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದನ್ನು ಕೂಡ ಇವತ್ತಿನ ಒಂದು ತರಗತಿಯಲ್ಲಿ ಇದು ಮಾಡೋಣ. ಇವತ್ತು ಇದು ಬಂದು ಗೌರವಯುತವಾಗಿ ಬದುಕುವ ಹಕ್ಕಿನಲ್ಲಿ ಗೌರವಯುತವಾಗಿ ಸಾಯುವ ಹಕ್ಕು ಸಹ ಸೇರಿದೆ ಅಂತಕ್ಕಂಥದ್ದು ಈ ಒಂದು ತರಗತಿಯ ಥೀಮ್. ಓಕೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ತಡ ಮಾಡದೇನೆ ಯಾವುದೇ ರೀತಿಯ ಏನಂದ್ರೆ ಅನ್ನೆಸೆಸರಿ ಥಿಂಗ್ಸ್ ಅನ್ನ ನಾವು ಚರ್ಚೆ ಮಾಡಿದ್ರೆ ಡೈರೆಕ್ಟ್ ಇವತ್ತು ಒಂದು ಟಾಪಿಕ್ ನ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಒಟ್ಟಿನಲ್ಲಿ 2018ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡುತ್ತೆ. ಏನಂದ್ರೆ ಮಾರ್ಚ್ 9, 2018ರಂದು ಸುಪ್ರೀಂ ಕೋರ್ಟ್ ಒಂದು 5 ನ್ಯಾಯಾಧೀಶರ ಪೀಠ ಒಂದು ತೀರ್ಪನ್ನು ನೀಡುತ್ತೆ. ಇದರಲ್ಲಿ ಭಾರತದಲ್ಲಿ ನಿಷ್ಕ್ರಿಯ ದಯಾಮರಣ
ಪ್ಯಾಸಿವ್ ಯುಥನೇಷಿಯಾವನ್ನು ಕಾನೂನುಬದ್ಧ ಮಾಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಗೌರವಯುತವಾಗಿ ಸಾಯುವಂತಹ ಹಕ್ಕಿದೆ, ಅದು ಸಂವಿಧಾನದ 21ನೇ ವಿಧಿಯಲ್ಲಿ ಬರುತ್ತೆ. 21ನೇ ವಿಧಿ ನೋಡಿ, ಇಲ್ಲಿವರೆಗೂ 2018ರಲ್ಲಿ ಕೊಟ್ಟಿರೋ ತೀರ್ಪು ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಇದು. ಬಿಕಾಸ್ ಆಫ್ ನಾವು ಅದನ್ನು ನಮ್ಗೆ ಇದಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಸಾವುಗಳಿಗಿಂತ ಆಕ್ಸಿಡೆಂಟ್ ಹಾಗೂ ಸುಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಕೊಲೆ, ಸುಳ್ಳು, ಈ ರೀತಿಯಾದಂತಹ ಕೆಲವೊಂದು ಸಾವು ಜಾಸ್ತಿ ಆಗ್ತದೆ. ಆ ಒಂದು ಕಾರಣದಿಂದ ನೋಡಿ ನಮ್ಗೆ ಇದು ಗೊತ್ತೇ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಗೆ ಗೌರವಯುತವಾಗಿ ಸಾಯುವಂತಹ ಹಕ್ಕು ಕೂಡ ಸಂವಿಧಾನದ 21ನೇ ಅಡಿಯಲ್ಲಿ ನೀಡಿದೆ. ಅಂದ್ರೆ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನ ಹೇಗೆ ನೀಡಿದ್ದಾರೆ 21ನೇ ವಿಧಿಯ ಅಡಿಯಲ್ಲಿ, ಅದೇ ರೀತಿ ಒಬ್ಬ ವ್ಯಕ್ತಿಗೆ ಸಾಯುವ ಹಕ್ಕನ್ನು ಕೂಡ ನೀಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಇದು 2018ರ ಒಂದು ಸುಪ್ರೀಂ ಕೋರ್ಟ್ ತೀರ್ಪು. ಇದನ್ನ ನಾನು ಹಿನ್ನೆಲೆನ ಮೊದಲು ಹೇಳ್ತೀನಿ, ಆಮೇಲೆ ಅನಂತರ ನೆಕ್ಸ್ಟ್ ಏನ್ ಕರೆಂಟ್ ಅಫೇರ್ಸ್ ಇದೆ ಅದಕ್ಕೆ ಹೋಗೋಣ. ಇಲ್ಲಿ ನಿಷ್ಕ್ರಿಯ ದಯಾಮರಣ ಅಂದ್ರೇನು, ಅಂದ್ರೆ ಪ್ಯಾಸಿವ್ ಯುಥನೇಷಿಯಾ ಅಂದ್ರೆ ಏನು ಅಂದ್ರೆ ಒಬ್ಬ ವ್ಯಕ್ತಿ ಸಾಯ್ತಾ ಇರ್ತಕ್ಕಂತಹ, ಇಲ್ಲಿ ನೋಡಿ ಇಲ್ಲಿದೆ ಡೆಫಿನೇಷನ್ ಇಲ್ಲಿದೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು PPTಯನ್ನ ನೋಡ್ತಾ ಇರಿ. ಒಬ್ಬ ವ್ಯಕ್ತಿ ಸಾಯ್ತಾ ಇರ್ತಾನೆ ಅಥವಾ ಗುಣಪಡಿಸಲಾಗದಂತಹ ಒಂದು ಸ್ಥಿತಿಯಲ್ಲಿರ್ತಾನೆ. ಈ ಒಂದು ಸಮಯದಲ್ಲಿ ಅಂದ್ರೆ ಈಗ ಯಾರೋ ಒಬ್ಬ ಆಕ್ಸಿಡೆಂಟ್ ಆಗಿರುತ್ತೆ, ಅವ್ನು ಕೋಮಾಗ ಹೋಗಿರ್ತಾನೆ, ಅವ್ನು ಗುಣಪಡಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಅವ್ನಿಗೆ ಏನ್ ಮಾಡ್ಬೇಕು, ನಾವು ಕೃತಕವಾಗಿ ಆಹಾರವನ್ನ ನೀಡಬೇಕು, ಕೃತಕವಾಗಿ ವೆಂಟಿಲೇಟರ್, ಫೀಡಿಂಗ್ ಟ್ಯೂಬ್ಗಳನ್ನ ನೀಡಬೇಕು. ಅಂದ್ರೆ ಇಲ್ಲಿ ಗಂಟ್ಲನ್ನ ಏನ್ ಮಾಡ್ತಾರೆ, ಒಂದು ಗಂಟಲಿಗೆ ಒಂದು ಪೈಪ್ ಹಾಕಿ ದ್ರವ ರೂಪದ ಆಹಾರವನ್ನ ನೀಡಬೇಕು. ಓಕೆ, ಇಲ್ಲಿ ಈ ರೀತಿ ನೀಡತಕ್ಕಂತಹ ಒಂದು ಸಂದರ್ಭದಲ್ಲಿ ಆತನಿಗೆ ನಿರಂತರವಾಗಿ ಅಂದ್ರೆ ಆ ವ್ಯಕ್ತಿ ಜೀವಿತಾವಧಿಯವರೆಗೂ ಆ ವ್ಯಕ್ತಿಗೆ ನಾವು ಕೃತಕವಾದ ಜೀವದಾನ ವ್ಯವಸ್ಥೆಯನ್ನ ಮಾಡಬೇಕು. ಹಾಗೂ ಆ ವ್ಯಕ್ತಿಗೆ ಕೃತಕವಾದ ಆಹಾರಗಳನ್ನು ಅಂದ್ರೆ ದ್ರವರೂಪದ ಆಹಾರಗಳನ್ನ ನೀಡ್ತಾ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈ ರೀತಿಯಾದಂತಹ ಸಂದರ್ಭದಲ್ಲಿ ನಮ್ನ ಎಷ್ಟೇ ಪ್ರೀತಿ ಪಾತ್ರರಾಗಿರ್ಲಿ ಸ್ನೇಹಿತರೆ, ಒಂದು ಕ್ಷಣ ನಮ್ಗೆ ಇಲ್ಲ ಬೇಡ, ಯಾಕಂದ್ರೆ ಬೇಡ ಅನ್ಸುತ್ತೆ. ಏನಕ್ಕೆ ಬೇಡ ಅನ್ಸುತ್ತೆ ಅಂದ್ರೆ ಆ ವ್ಯಕ್ತಿಯಿಂದ ನಮ್ಗೆ ಯಾವ ರೀತಿಯಾದ ಪ್ರತಿಕ್ರಿಯೆ ಇರಲ್ಲ. ಅಂದ್ರೆ ಒಂದು ಫೀಲ್ ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು ಎವ್ರಿಡೇ ಆ ವ್ಯಕ್ತಿಯನ್ನ ನಮ್ಮಿಂದ ಅವರಿಂದ ಏನು ಪ್ರತಿಕ್ರಿಯೆ ಇಲ್ಲ ಅಂದಾಗ ನಾವು ಹೋಗ್ಲಿಕ್ಕೆ ನಮ್ಗೆ ಏನೋ ಒಂಥರ ಅವನಿಗೆ ದ್ರವರೂಪದ ಭಾವನೆ ಮತ್ತು ಫಿನಾನ್ಷಿಯಲ್ ಬರ್ಡನ್, ಆ ವ್ಯಕ್ತಿಯನ್ನ ನೋಡ್ಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂತಹ ಟೈಮ್ ಸ್ಪೆಂಡ್, ಈ ರೀತಿ ಎಲ್ಲ ಜಾಸ್ತಿ ಆಗುತ್ತೆ. ಈ ಒಂದು ಕಾರಣದಿಂದ ಈ ಒಂದು 2018ರ ತೀರ್ಪಿನಲ್ಲಿ ನಿಷ್ಕ್ರಿಯ ದಯಾಮರಣ ಅಂದ್ರೆ ವೆಂಟಿಲೇಟರ್ ಮತ್ತು ಫೀಡಿಂಗ್ ಟ್ಯೂಬ್ ವ್ಯವಸ್ಥೆಯನ್ನ ನಾವು ಹಿಂಪಡಿತೀವಿ. ಆ ವ್ಯಕ್ತಿಗೆ ಅಳವಡಿಸಿರ್ತಕ್ಕಂಥ ವೆಂಟಿಲೇಟರ್, ಕೃತಕವಾದ ಗಾಳಿಯನ್ನ ನೀಡಿರ್ತೀವಿ, ಕೃತಕವಾದ ಆಹಾರವನ್ನು ನೀಡಿರ್ತೀವಿ, ಅದನ್ನ ನಾವು ಹಿಂಪಡಿತೀವಿ. ಆ ನಂತರ ದಿನ ಕಳೆದಂತೆ ಆ ವ್ಯಕ್ತಿ ಏನಾಗ್ತಾನೆ, ಒಂದು ಮರಣವನ್ನ ಹೊಂದುತ್ತಾನೆ. ಇದನ್ನು ನಿಷ್ಕ್ರಿಯ ದಯಾಮರಣ ಅಂತ ಕರಿತೀವಿ. ಇದ್ರ ಸಂಬಂಧ ತೀರ್ಪನ್ನು ನೀಡಿರುವಂತದ್ದು. ಗಮನಿಸಿ, ಇಲ್ಲಿ ದಯಾಮರಣ ಅಂತ ಎರಡು ರೀತಿಯಾದ ದಯಾಮರಣ ಇರುವಂತದ್ದು. ಒಂದು ದಯಾಮರಣ ಅಲ್ಲ, ಎರಡು ರೀತಿಯಾದ ದಯಾಮರಣ. ಒಂದು ಚುಚ್ಚುಮದ್ದಿನ, ಇನ್ನೊಂದು ಆಕ್ಟಿವ್ ಯುಥನೇಷಿಯಾ ಅಂದ್ರೆ ಸಕ್ರಿಯ ದಯಾಮರಣ. ಅಂದ್ರೆ ಒಬ್ಬ ವ್ಯಕ್ತಿಗೆ ಚುಚ್ಚುಮದ್ದನ್ನ ನೀಡಿ ನಾವು ಆತನ ಪ್ರಾಣವನ್ನ ಕಸಿದುಕೊಳ್ಳುವಂಥದ್ದು. ಅದು ಯಾರಿಗೂ ಇಲ್ಲ. ಓಕೆ, ನಾವು ಆ ರೀತಿ ಮಾಡುವಾಗಿಲ್ಲ. ನಮ್ಮ ಭಾರತದಲ್ಲಿ ಅದನ್ನ ಕಾನೂನು ಬಾಹಿರ ಮಾಡಿದ್ದಾರೆ. ಓಕೆ, ಅದನ್ನ ಇಲ್ಲೀಗಲ್ ಮಾಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಕೇವಲ ಪ್ಯಾಸಿವ್ ಯುಥನೇಷಿಯಾ. ಆಕ್ಟಿವ್ ಯುಥನೇಷಿಯಾ ನಮ್ಮಲ್ಲಿ ಕಾನೂನು ಬಾಹಿರ. ಇಲ್ಲಿ ನಿಷ್ಕ್ರಿಯ ದಯಾಮರಣ ಅಂದ್ರೆ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಒಬ್ಬ ವ್ಯಕ್ತಿ ಗುಣಪಡಿಸಲಾಗದ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಬ್ಬ ರೋಗಿಗೆ ಅಥವಾ ವ್ಯಕ್ತಿಗೆ ಕೃತಕವಾಗಿ ಜೀವದಾನ ವ್ಯವಸ್ಥೆಯನ್ನ ನಾವು ಹಿಂಪಡಿತೀವಿ. ಈ ಮೂಲಕ ಅವನ ಸಾವನ್ನ ನಾವು ಗೌರವಯುತವಾಗಿ ನೀಡುವಂಥದ್ದು. ಇದು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ನೀಡುವಂಥದ್ದು. ಓಕೆ, ಇಲ್ಲಿ ಲಿವಿಂಗ್ ವಿಲ್, ಈ ಲಿವಿಂಗ್ ವಿಲ್ ಇಚ್ಛಾಪತ್ರವನ್ನ ನಾವು ಏನಕ್ಕೆ ಪರಿಚಯ ಮಾಡಿದ್ವಿ ನೋಡಿ. ನಾವು ಈಗೆಲ್ಲ ತಿಳಿದೀವಿ, ಯಾವ ನಮ್ಮ ತಾತಂದಿರಾಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅಥವಾ ಫಿಲಮ್ಗಳೆಲ್ಲ ನೋಡ್ತಿರ್ತೀವಿ. ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಏನ್ ಮಾಡ್ತಾರೆ, ಇನ್ನೊಬ್ರಿಗೆ ಬರೀಬೇಕು ಅಂದಾಗ ವಿಲ್ ಅನ್ನ ಮಾಡ್ತಾರೆ. ಓಕೆ, ವಿಲ್ ಅನ್ನ ಮಾಡ್ತಾರೆ, ಅಥವಾ ಇಚ್ಛಾಪತ್ರ. ಇದು ನನ್ನ ನಂತರ ಇಲ್ಲಿ ಯಾವ್ದಾದ್ರು ಒಂದು ಅನಾಥಾಶ್ರಮಕ್ಕೆ ಹೋಗ್ಬೇಕು, ಇಲ್ಲ ನನ್ನ ಮೊದಲನೇ ಮಗಳಿಗೆ ಹೋಗ್ಬೇಕು, ನನ್ನ ಮೊದಲನೇ ಮಗನಿಗೆ ಹೋಗ್ಬೇಕು, ಅಥವಾ ನನ್ನ 2ನೇ ಮಗನಿಗೆ ಹೋಗ್ಬೇಕು, ಈ ರೀತಿಯಾದಂತಹ ಕೆಲವೊಂದು ಇದನ್ನ ಮಾಡ್ತಾರೆ. ಇದನ್ನ ನಾವು ವಿಲ್ ಅಂತ ಕರಿತೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಇದರಲ್ಲಿ ಲಿವಿಂಗ್ ವಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಲಿವಿಂಗ್ ವಿಲ್ ಅಂದ್ರೆ ಇಂಟ್ರೊಡ್ಯೂಸ್ ಅಂದ್ರೆ ಒಂದು ಪರಿಕಲ್ಪನೆಯನ್ನ ನೀಡುವಂಥದ್ದು. ಅಂದ್ರೆ ಈ ವಿಲ್ಲಿಂಗ್ ಇದು ಮಾಡೋದಂದ್ರೆ ಒಬ್ಬ ವ್ಯಕ್ತಿ, ಈಗ ನಾನು ಆರೋಗ್ಯವಾಗಿದ್ದೀನಿ, ಭವಿಷ್ಯದಲ್ಲಿ ನಾನೇನಾದ್ರೂ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಕಾಯಿಲೆಗೆ ತುತ್ತಾದ್ರೆ ಮತ್ತು ಆ ಕಾಯಿಲೆಗೆ ತುತ್ತಾಗಿ ನನ್ನಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲದೆ ನಾನು ಕೋಮಾದ ಸ್ಥಿತಿಗೆ ಹೋಗಿರ್ಬೋದು ಅಥವಾ ಗುಣಪಡಿಸಲಾಗದ ಸ್ಥಿತಿಗೆ ಹೋದಾಗ ನಾವು ವ್ಯಕ್ತಿ ಲಿವಿಂಗ್ ವಿಲ್ ಬರಿಬಹುದು. ಏನಂದ್ರೆ ನನಗೆ ಆ ರೀತಿಯಾದಂತಹ ಯಾವ್ದಾದ್ರು ಕಾಯಿಲೆಗಳು ಬಂದ್ರೆ ನನ್ನ ಪೂರ್ವಾನುಮತಿಯೊಂದಿಗೆ, ಅಂದ್ರೆ ನಾನು ಆಲ್ರೆಡಿ ನನ್ನ ಪರ್ಮಿಷನ್ ಕೊಟ್ಟಿದ್ದೇನೆ, ನನಗೆ ದಯಾಮರಣವನ್ನ ನೀಡಿ ಎಂತಕ್ಕಂತ ಒಂದು
ಇದನ್ನ ನಾವು ವಿಲ್ಲನ್ನ ಬರೆದು ಇಡಬಹುದು. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಆರೋಗ್ಯವಾಗಿದ್ದಾಗಲೇ ಭವಿಷ್ಯದಲ್ಲಿ ಅಂದ್ರೆ ಫ್ಯೂಚರ್ ಅಲ್ಲಿ ಆತ ಗುಣಪಡಿಸಲಾಗದ ಕೆಲವೊಂದು ಸ್ಥಿತಿಗೆ ಹೋದ್ರೆ ಅಥವಾ ಕೋಮಾದಂತಹ ಸ್ಥಿತಿಗೆ ಏನಾದ್ರೂ ಹೋದ್ರೆ ತನಗೆ ನೀಡಿರತಕ್ಕಂತಹ ಕೃತಕ ಜೀವದಾನ ವ್ಯವಸ್ಥೆ ಬೇಡ, ನನಗೆ ಯಾರು ಕೊಡಬೇಡಿ, ನನಗೆ ಹೋಗ್ಲಿಕ್ಕೆ ಅವಕಾಶ, ನಾನು ಸಾಯ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತಕ್ಕಂತಹ ವಿಲ್ಲನ್ನ ಅವನು ಮೊದಲೇ ಬರೆದಿಡಬಹುದು. ಅಂದ್ರೆ ಆರೋಗ್ಯವಾಗಿದ್ದಾಗಲೇ ಬರೆದಿಡಬಹುದು. ಅಂದ್ರೆ ಇದರಿಂದ ಫ್ಯಾಮಿಲಿಗೆ ನನ್ನಿಂದ ಫಿನಾನ್ಷಿಯಲ್ ಬರ್ಡನ್ ಆಗಬಾರ್ದು, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂತಹ ಒಂದು ಇಚ್ಛೆ. ಓಕೆ, ಈ ರೀತಿಯಾದಂತಹ ಒಂದು ಇದನ್ನ ಮಾಡ್ಬೋದು. ಇದನ್ನ ಕಾರ್ಯಗತಗೊಳಿಸಬೇಕಾದ್ರೆ ವೈದ್ಯಕೀಯ ಮಂಡಳಿಯ ಒಂದು ಅಗತ್ಯ ಕಂಪಲ್ಸರಿ, ಅನುಮತಿ ಕಂಪಲ್ಸರಿ ಬೇಕು. ಓಕೆ, ನಾವು ಸುಮ್ಮನೆ ಇಲ್ಲ ಸರ್ ನಾನು ಬರೆದಿಟ್ಬಿಡ್ತೀನಿ ಆ ಥರ ಅಲ್ಲ. ಒಂದು ವೈದ್ಯಕೀಯ ಮಂಡಳಿ ಇರುತ್ತೆ, ಆ ವೈದ್ಯಕೀಯ ಮಂಡಳಿಯ ಒಂದು ಕಂಪಲ್ಸರಿ ಒಂದು ಪರ್ಮಿಷನ್ ಅನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಅನಂತರ 2023 ಇದನ್ನ ಸರಳೀಕರಣ ಮಾಡ್ತಾರೆ. ಅಂದ್ರೆ ನಾವು ಈ ಲಿವಿಂಗ್ ವಿಲ್ ಅನ್ನ ನಾವು ಮಾಡಬೇಕಾದ್ರೆ ಫಸ್ಟ್ ಒಂದಷ್ಟು ಇದಿತ್ತು, ತುಂಬಾ ಬ್ರಾಡ್ ಆದಂತಹ ಒಂದು ಏನಂತೀವಿ ಅದಕ್ಕೆ ಅನುಮತಿಯ ಅಗತ್ಯವಿತ್ತು. ಅಂದ್ರೆ ನಿಧಾನವಾದಂತಹ ಪ್ರಕ್ರಿಯೆ. ಇದನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಜನವರಿ 2023 ಒಂದು ನಿಯಮಗಳನ್ನ ಸ್ವಲ್ಪ ಸಡಿಲ ಮಾಡುತ್ತೆ. ಮೊದಲು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿ ಬೇಕಿತ್ತು. ಈಗ ಆಸ್ಪತ್ರೆಯ ವೈದ್ಯಕೀಯ ಮಂಡಳಿಯ ನಿರ್ಧಾರವನ್ನ ನಾವು ತೆಗೆದುಕೊಳ್ಳುವ, ಅಂದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹತ್ರಕ್ಕೆ ಹೋಗಿ ನಾವು ಅವರಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗಿತ್ತು. ಅದನ್ನ ಸರಳೀಕರಣ ಮಾಡಿದ್ರು. ತುಂಬಾ ಟಫ್ ಇತ್ತು. ಓಕೆ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೇಕಾಗಿತ್ತು, ಲಾಯರ್ ನಡಿಬೇಕಿತ್ತು, ಈ ರೀತಿ ಎಲ್ಲ ಮಾಡಬೇಕಿತ್ತು. ಬಟ್ ಇವಾಗ ಅದನ್ನ ಆ ರೀತಿ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ಆಸ್ಪತ್ರೆ ವೈದ್ಯಕೀಯ ಮಂಡಳಿ ಅವರೇ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಆ ರೀತಿ ಇದನ್ನ ಸರಳೀಕರಣ ಮಾಡಿದೆ. ಮತ್ತು ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಸಹಿ, ಮೊದಲು ಲಿವಿಂಗ್ ವಿಲ್ಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಏನು ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಹೈಕೋರ್ಟ್ ಜಡ್ಜ್ ಇರ್ತಾರೆ, ಅವರ ಸಹಿ ಬೇಕಿತ್ತು. ಈಗ ಅಥವಾ ಅವ್ರ ಸಹಿ ಏನು ಬೇಕಾಗಲ್ಲ. ಗೆಜೆಟೆಡ್ ಆಫೀಸರ್ ಅಥವಾ ನೋಟ್ರಿ ಸಹಿ. ಗೆಜೆಟೆಡ್ ಆಫೀಸರ್ ಕ್ಲಾಸ್ ಎ ಆಫೀಸರ್. ಓಕೆ, ಮತ್ತೆ ನೋಟ್ರಿ ಲಾಯರ್ಗಳು ನೋಟ್ರಿಗಳನ್ನ ಇಟ್ಕೊಂಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಅವರ ಸಹಿ ಇದ್ರೆ ನಮಗೆ ಸಾಕಂದ್ರೆ ವಿಲ್ ಬರಿಬೇಕಾದ್ರೆ ನಾವು ಅದೇ ರೀತಿ ಮಾಡ್ತೀವಲ್ವಾ. ಒಂದು ನೋಟ್ರಿನೋ ಅಥವಾ ಗೆಜೆಟೆಡ್ ಆಫೀಸ್ಗೆ ಹೋಗಿ ಅವರಿಂದ ನಾವೇನಾದ್ರೂ ಒಂದು ಪತ್ರವನ್ನು ಅಥವಾ ಒಂದು ಬಾಂಡ್ ಪೇಪರ್ನ ತೆಗೆದುಕೊಂಡು ಅಲ್ಲಿ ನೋಟ್ರಿಯನ್ನು ಸೈನ್ ಮಾಡಿ ನಾವು ಅನಂತರ ಆ ಒಂದು ಇದನ್ನ ವಿಲ್ ಅನ್ನ ಬರೆದಿಡ್ತೀವಿ. ಇದು ಕೂಡ ಅದೇ ರೀತಿ. ಅಂದ್ರೆ ಫಸ್ಟ್ ಡಿಸ್ಟ್ರಿಕ್ಟ್ ಹೈಕೋರ್ಟ್ ಜಡ್ಜ್ ಹತ್ರ ಹೋಗ್ಬೇಕಾಗಿತ್ತು. ಬಟ್ ಈಗ ಆಸ್ಪತ್ರೆಯ ವೈದ್ಯಕೀಯ ಮಂಡಳಿಯ ಒಂದು ನಿರ್ಧಾರದ ಮೂಲಕವೇ ನಾವು ಈ ಒಂದು ಲಿವಿಂಗ್ ವಿಲ್ ಅನ್ನ ಬರೆದಿಡಬಹುದು. ಅಂದ್ರೆ 2018 ತೀರ್ಪಿನಲ್ಲಿ ಈ ಒಂದು ಪ್ರಕ್ರಿಯೆ ತುಂಬಾ ಟಫ್ ಇತ್ತು. ಓಕೆ, ಟಫ್ ಇತ್ತು. ಇದನ್ನ ಈಗ ಸ್ವಲ್ಪ ಸರಳೀಕರಣ ಮಾಡಿದ್ದಾರೆ. ಓಕೆ, ಅಂದ್ರೆ ಒಟ್ಟಾರೆಯಾಗಿ ನಾವು ಇದನ್ನ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಗುಣಪಡಿಸಲಾಗದಂತಹ ಒಂದು ಕಾಯಿಲೆಯಿಂದ ಏನಾದ್ರೂ ನರಳುತ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿಗೆ ಬದುಕುವ ಸಾಧ್ಯತೆನೇ ಇಲ್ಲ, ಅಥವಾ ಆತ ಯಾವುದೋ ಕ್ಯಾನ್ಸರ್, ಇನ್ನೊಂದು ಮಾರಕ, ಮಗದೊಂದು ಮಾರಕ ರೋಗದಿಂದ ಬಳಲ್ತಾ ಇದ್ದಾನೆ ಅಂದ್ರೆ ಆತನಿಗೆ ಘನತೆಯಿಂದ ಸಾಯುವಂತಹ ಒಂದು ಅವಕಾಶವನ್ನ ಸುಪ್ರೀಂ ಕೋರ್ಟ್ ಸತ್ಯದ ತೀರ್ಪಿನಲ್ಲಿ ನೀಡಿರುವಂತದ್ದು. ಅಂದ್ರೆ ಇದು ಕೇವಲ ವೈದ್ಯಕೀಯ ಚಿಕಿತ್ಸೆಯನ್ನು ನಿಲ್ಲಿಸುವುದಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು. ಇದು ಇಂಪಾರ್ಟೆಂಟ್. ಓಕೆ, ವೈದ್ಯಕೀಯ ಸೇವೆಯನ್ನ ನಿಲ್ಲಿಸೋದು, ವೈದ್ಯಕೀಯವಾಗಿ ಸೇವೆಗಳನ್ನ ಅಥವಾ ಆ ವ್ಯಕ್ತಿ ಯಾವುದೇ ರೀತಿಯಾದ ವೈದ್ಯಕೀಯ ಸೇವೆಗಳನ್ನ ಪಡೆದುಕೊಳ್ಳದೆ ಅಥವಾ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ಆ ವ್ಯಕ್ತಿಗೆ ಯಾವುದೇ ರೀತಿ ಕೋಮಾಗ ಹೋಗಿದ್ದಾರೆ, ಅವರು ನಾರ್ಮಲ್ ಆಗಿ ಈಗ ಬಾಯಲ್ಲಿ ಏನಾದ್ರು ನಾವು ನೀರು ಹಾಕಿದ್ರೆ, ದ್ರವ ರೂಪದ ಆಹಾರ ಹಾಕಿದ್ರೆ ಅವರು ಆರಾಮಾಗಿ ಸ್ವೀಕಾರ ಮಾಡ್ತಾರೆ. ಬಟ್ ಆದ್ರೆ ಅವ್ರಿಗೆ ಕೃತಕವಾದ ನಾವು ಯಾವುದೇ ರೀತಿಯ ಟ್ಯೂಬ್ ಅಳವಡಿಸಿರೋದಾಗ್ಲಿ ಅಥವಾ ಒಂದು ಆಕ್ಸಿಜನ್ ನೀಡೋದಾಗಿರಲು ಮಾಡಿಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ ಪ್ರಕ್ರಿಯೆಗಳು ಟಫ್ ಇರುತ್ತೆ. ಇಲ್ಲಿ ನಾವು ವೈದ್ಯಕೀಯ ಚಿಕಿತ್ಸೆಗಳನ್ನ ಜಾಸ್ತಿ ಕೊಡ್ತಾ ಇದ್ರೆ ಇಲ್ಲಿ ವರ್ಡ್ಸ್ ಗಳನ್ನ ನೀವು ನೆನಪಿಡಬೇಕು. ಓಕೆ, ಅಂದ್ರೆ ವೆಂಟಿಲೇಟರ್ ಕೃತಕವಾಗಿ ನೀಡ್ತಾ ಇದ್ರೆ, ವೈದ್ಯಕೀಯ ಚಿಕಿತ್ಸೆಯನ್ನು ಕೃತಕವಾಗಿ ನೀಡ್ತಾರೆ, ಅದನ್ನ ನಿಲ್ಲಿಸುವುದಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು. ಓಕೆ, ಇದಿಷ್ಟು ಪ್ರಕ್ರಿಯೆ. ನಿಷ್ಕ್ರಿಯ ದಯಾಮರಣ ಎಂದರೇನು, ಅದರದ ಒಂದಷ್ಟು ತೀರ್ಪು, ಮತ್ತು ಈಗ ಅದನ್ನ ಯಾವ ತರ ಸರಳೀಕರಣ ಮಾಡಿದ್ದಾರೆ ಅಂತ. ಇತ್ತೀಚೆಗೆ ಅಂದ್ರೆ 2026 ಅಂದ್ರೆ ಮಾರ್ಚ್ 11ನೇ ತಾರೀಕು ಒಂದು ಜಡ್ಜ್ಮೆಂಟ್ ಬರುತ್ತೆ. ಇದನ್ನ ಮೊದಲನೇದಾಗಿ ಒಂದು ಪ್ರಯೋಗನಾಮವನ್ನು ಮಾಡುತ್ತೆ ನೋಡಿ. ಮಾರ್ಚ್ 11, 2026 ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ ಮತ್ತು KV ವಿಶ್ವನಾಥನ್ ಅವರ ಒಂದು ಪೀಠ ಹರೀಶ್ ರಾಣಾ ಎಂತಕ್ಕಂತಹ ಒಬ್ಬ 32 ವರ್ಷದ ವ್ಯಕ್ತಿಯ ವಿಚಾರದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ಅಂದ್ರೆ ಸ್ನೇಹಿತರೆ, ಕಳೆದ 13 ವರ್ಷಗಳಿಂದ ಓಕೆ ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂದ್ರೆ ಒಬ್ಬ ಪ್ರಜ್ಞಾಹೀನ ಸ್ಥಿತಿ ಅಂತ ಹೇಳಿ ಹೇಳಬಹುದು. ಓಕೆ, ಈ ವ್ಯಕ್ತಿ ತನ್ನ ಕಾಲೇಜಿನಲ್ಲಿ ಒಂದು ಬಿಲ್ಡಿಂಗ್ ಇಂದ ಕಾಲ್ಜಾರಿ ಬಿದ್ದು ತಲೆಗೆ ಏಟಾಗಿತ್ತು. ಆ ಸಂದರ್ಭದಲ್ಲಿ ಆತ ಕೋಮಾಗ ಒಂದು ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾರೆ. ಆ ಪ್ರಜ್ಞಾಹೀನ ಸ್ಥಿತಿಗೆ ಹೋದವರು ಇಂದಿಗೂ ಸಹ
ಅಂದ್ರೆ 13 ವರ್ಷ ಅಂದ್ರೆ ಥಿಂಕ್ ಅಬೌಟ್ ಇಟ್. 2013ರಿಂದ ಓಕೆ 2026ರಲ್ಲಿ ಇದೀವಿ. 2013ರಿಂದ ಆ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಯೋಚನೆ ಮಾಡಿ, ಅವ್ರ ತಂದೆ ತಾಯಿ ಸ್ಥಿತಿ ಏನಪ್ಪ ಅಂದ್ರೆ ಒಬ್ನೇ ಮಗ ಆಗಿರ್ಬೋದು, ಒಬ್ನೇ ಮಗ ಆಗಿರ್ತಾರೆ. ಅವರು 13 ವರ್ಷಗಳಿಂದ ಆ ತಂದೆ ತಾಯಿ ಅವರನ್ನ ನೋಡ್ಕೊಂಡು ಇದು ಮಾಡ್ತಿದ್ದಾರೆ ಅಂದ್ರೆ ಯಾವ ರೀತಿ ಇರಬೇಕು, ಅವರ ಪರಿಸ್ಥಿತಿ ಯಾವ ರೀತಿ ಇರಬೇಕಂತ. ಓಕೆ, ಈ ಒಂದು ನಿಟ್ಟಿನಲ್ಲಿ ಇದನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಕೂಡ ಅವತ್ತು ಭಾವುಕರಾಗಿದ್ದಾರೆ. ಓಕೆ, ಈ ರೀತಿಯಾದಂತಹ ಒಂದು ಕೇಸನ್ನು ನೋಡಿ ಭಾವುಕರಾಗಿದ್ದಾರೆ. ಅದನ್ನ ನಾವು ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಕಳೆದ 13 ವರ್ಷಗಳಿಂದ ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಲ್ಲಿ ಇದ್ರು, ಅಂದ್ರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು. ಇಲ್ಲಿ ಭಾರತದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಕೋರ್ಟ್ ನಿಷ್ಕ್ರಿಯ ದಯಾಮರಣ ಅಥವಾ ಪ್ಯಾಸಿವ್ ಯುಥನೇಷಿಯಾಕ್ಕೆ ಅನುಮತಿಯನ್ನ ನೀಡಿರುವಂಥದ್ದು, ನೇರ ಅನುಮತಿ ನೀಡಿದ್ದಾರೆ. ಓಕೆ ಮಾಡಿ ಅಂತ. ಏನಕ್ಕಂದ್ರೆ ನೋಡಿ, 13 ವರ್ಷ ಅಂದಾಗ ಆ ವ್ಯಕ್ತಿ ನಮಗೆ ಯಾವ ರೀತಿಯಿಂದಲೂ ಸಪೋರ್ಟ್ ಇಲ್ಲ. ಅಂದ್ರೆ ಒಂದು ಕೃತಕವಾದ ಇದನ್ನ ತೆಗೆದುಕೊಂಡು ಪೋಷಣೆಯನ್ನ ತೆಗೆದುಕೊಳ್ತಾ ಇದ್ದಾರೆ, ವೈದ್ಯಕೀಯ ಚಿಕಿತ್ಸೆಯನ್ನ ತೆಗೆದುಕೊಳ್ತಾರೆ. ಮತ್ತೆ ಅವರು ಕೂಡ ಅಷ್ಟು ಇದಿಲ್ಲ, ಬಡತನದಲ್ಲಿದ್ದಾರೆ. ತನ್ನ ಮಗನಿಗೋಸ್ಕರ ಅವರು ಕೂಡ ಎಲ್ಲವನ್ನೂ ಮಾರ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರಬೇಕಾದ್ರೆ ನೀವೇ ಥಿಂಕ್ ಮಾಡಿ, 13 ವರ್ಷ ಆ ವ್ಯಕ್ತಿಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಮತ್ತೆ ಅವರು ಕೂಡ ವಯಸ್ಸಾಗಿದೆ, ತಂದೆ ತಾಯಿಗೆ ವಯಸ್ಸಾಗಿದೆ, ಅವರು ಇದನ್ನೆಲ್ಲ ನೋಡ್ಕೋಬೇಕು ಅಂದಾಗ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಕಾರಣದಿಂದನೇ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿರುವಂಥದ್ದು. ಓಕೆ, ಇಲ್ಲಿ ಇದ್ರ ಬಗ್ಗೆ ಹರೀಶ್ ರಾಣಾ ಅವ್ರ ಬಗ್ಗೆ ವಿಡಿಯೋನ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ಈ ಪ್ರಕರಣವನ್ನೇ ಏನು ಅಂತ ತಿಳ್ಕೊಬೇಕು. ಓಕೆ, 13 ವರ್ಷ ಅಂದ್ರೆ ಸಾಮಾನ್ಯ ಅಲ್ಲ. ಓಕೆ, ಅವ್ರ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ, ಮನೆಯವ್ರ ಹತ್ರ ಬೆರ್ತಿಲ್ಲ, ಏನಿಲ್ಲ, ತಂದೆ ತಾಯಿ ಸ್ಥಿತಿ ಏನಾಗಿರ್ಬೇಕು. ಓಕೆ, ಆದ್ದರಿಂದ ಇದು ಕೂಡ ಒಂದು ರೀತಿ ದುಃಖದ ವಿಷಯವಾದ್ರೂ ಕೂಡ ಆ ವ್ಯಕ್ತಿಗೆ ನಿಜವಾಗ್ಲೂ ಆ ತಂದೆ ತಾಯಿಗೆ ನಿಜವಾಗ್ಲೂ ಕಷ್ಟ ಆಗಿರುತ್ತೆ. ಯಾಕಂದ್ರೆ ನೋಡಿ, ಯೋಚನೆ ಮಾಡಿ, ಒಂದು ತಂದೆ ತಾಯಿ ಮಕ್ಕಳು ನಮ್ಮ ಮುಂದೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಬಾಳ್ಬೇಕು ಅಂತೇಳಿ ಯೋಚನೆ ಮಾಡ್ತಕ್ಕಂಥ ತಂದೆ ತಾಯಿಗಳೇ ಇವತ್ತು ಕೋರ್ಟ್ ಮೆಟ್ಟಿಲೇರಿ ಇಲ್ಲ ನನ್ನ ಮಗನಿಗೆ ಸಾವನ್ನ ಕೊಡಿ ಅಂತ ಕೇಳ್ತಕ್ಕಂತಹ ಒಂದು ಸ್ಥಿತಿ, ಅದನ್ನ ನಿಜವಾಗ್ಲೂ ನಾವು ಊಹೆ ಕೂಡ ಮಾಡ್ಕೊಳ್ಲಿಕ್ಕಾಗಲ್ಲ. ಅಂತಹ ಒಂದು ಸ್ಥಿತಿ ಅಂದ್ರೆ ಯಾವ ರೀತಿ 13 ವರ್ಷ ಅವರ ಮನಸ್ಸನ್ನ ಗಟ್ಟಿ ಮಾಡಿ ಕಲ್ಲು ಮಾಡಿ ಕೋರ್ಟ್ ಮುಂದೆ ಹೋಗಿ ನಿಂತಿದ್ದಾರೆ ಇವತ್ತು. ಅದನ್ನ ನಾವು ಗಮನಿಸ್ಬೇಕು. ಹರೀಶ್ ರಾಣಾ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ತಂದೆ ತಾಯಿಯ ಒಂದು ನೋವೇನಿದೆ, ನಿಜವಾಗ್ಲೂ ಅದನ್ನ ಜಗತ್ನಲ್ಲಿ ಯಾರೂ ಕೂಡ ಇದ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಯಾಕಂದ್ರೆ ಒಬ್ಬ ಎತ್ತ ಮಗನನ್ನ ಚೆನ್ನಾಗಿ ಬಾಳಿ ಬದುಕಬೇಕಾದ ಮಗನ್ನ ಅವರು ಇದ್ ಮಾಡ್ತಿರ್ತಾರೆ. ಬಟ್ ಆದ್ರೆ ಇವತ್ತು ಅವರೇ ಹೋಗಿ ಇಲ್ಲ ಇದಕ್ಕೆ ಅವ್ರಿಗೆ ಸಾವು ಕೊಡಿ, ದಯವಿಟ್ಟು ಅವನಿಗೆ ಸಾವು ಕೊಡಿ ಅಂತ ಕೇಳ್ತಾರೆ ಅಂದ್ರೆ ನಿಜವಾಗ್ಲೂ ಅಂತ ಸ್ಥಿತಿ ದಯವಿಟ್ಟು ಯಾರಿಗೂ ಬರಬಾರ್ದು ಸ್ನೇಹಿತರೆ. ಯಾರಿಗೆ ನಮ್ಮ ಶತ್ರುಗಳಿಗೂ ಕೂಡ ಆ ಸ್ಥಿತಿ ಬೇಡ. ಓಕೆ, ಇಲ್ಲಿ ಏನು ಅದರ ಅಂದ್ರೆ ನೋಡಿ, ನಾನು ಅವಾಗ್ಲೂ ಹೇಳಿದೆ, ಇದನ್ನ ನಾನು ಡೈರೆಕ್ಟ್ ಆಗಿ ತಗೊಂಡಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ ನಾನು ಅದಕ್ಕೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ಯುಥನೇಷಿಯಾ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ ಫಸ್ಟ್. ಓಕೆ, ಇಲ್ಲಿ ಹರೀಶ್ ರಾಣಾ ಅವ್ರಿಗೆ ಆರಂಭದಲ್ಲಿ ನೀಡಲಾಗ್ತಾ ಇರ್ತಕ್ಕಂತಹ ಒಂದಷ್ಟು ನೀರನ್ನ ನಿಲ್ಲಿಸ್ತಾರೆ, ಅನಂತರ ವೈದ್ಯಕೀಯ ಚಿಕಿತ್ಸೆಯನ್ನ ನಿಲ್ಲಿಸ್ತಾರೆ, ಮತ್ತೆ ಮೂಲಭೂತ ಆರೈಕೆ ಈ ಇದನ್ನ ಮಾಡಬೇಕು. ನಂತರ ಬದುಕುವ ಸಾಧ್ಯತೆ ಇಲ್ಲದಿದ್ದಾಗ ಈ ಒಂದು ಇದನ್ನ ಹಿಂಪಡಿತಕ್ಕಂಥ ಕೃತಕವಾದ ಪೋಷಣೆಯನ್ನ ಹಿಂಪಡಿತಕ್ಕಂಥದ್ದು ಕಾನೂನುಬದ್ಧ ಅಂತ ಹೇಳಿರೋದು. ಅಂದ್ರೆ ಇಲ್ಲಿ ಮೂಲಭೂತ ಆರೈಕೆಯನ್ನ ಹಿಂಪಡಿರಿ ಅಂತ ಹೇಳಿಲ್ಲ. ವೈದ್ಯಕೀಯ ಚಿಕಿತ್ಸೆಯನ್ನ ಅಂದ್ರೆ ನೀರನ್ನ ನಿಲ್ಲಿಸೋದು, ಅಂದ್ರೆ ಈಗ ಆ ವ್ಯಕ್ತಿಗೆ ಕೊಡ್ತಾ ಇರ್ತಕ್ಕಂಥದ್ದು ದ್ರವ ರೂಪದ ಆಹಾರ. ಓಕೆ, ಈ ತರ ಸ್ಥಿತಿಯಲ್ಲಿ ಅವರು ಅಲ್ಲಿ ಸಾಲಿಡ್ ಫುಡ್ಗಳನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರಿಂದ ಅವ್ರಿಗೆ ಲಿಕ್ವಿಡ್ ಫುಡ್ ಅನ್ನ ನೀಡ್ತಾರೆ. ಅದನ್ನ ಕ್ಲಿನಿಕಲಿ ಅಸಿಸ್ಟೆಂಟ್ ನ್ಯೂಟ್ರಿಯೆಂಟ್ ಕೃತಕ ಪೋಷಣ ಆಹಾರವನ್ನ ನೀಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಈ ಒಂದು ಇದನ್ನ ಮಾತ್ರ ನಿಲ್ಲಿಸಿ. ಓಕೆ, ಮೂಲಭೂತ ಆರೈಕೆಯನ್ನ ನಿಲ್ಲಿಸೋ ಆಗಿಲ್ಲ. ಓಕೆ, ಮೂಲಭೂತ ಆರೈಕೆಯನ್ನ ಮಾಡಿ ವೈದ್ಯಕೀಯ ಚಿಕಿತ್ಸೆಯನ್ನ ಮಾತ್ರ ನಿಲ್ಲಿಸಬೇಕು. ಅಂದ್ರೆ ಕೃತಕ ಪೋಷಣ ಆಹಾರವನ್ನ ನಿಲ್ಲಿಸ್ತಕ್ಕಂಥದ್ದು, ನೀರನ್ನ ನಿಲ್ಲಿಸೋದು ಮಾಡಬೇಕು. ಇದನ್ನ ವ್ಯಕ್ತಿ ಬದುಕುವ ಸಾಧ್ಯತೆ ಇಲ್ಲದಿದ್ದಾಗ ಮಾತ್ರ ಮಾಡಿ ಅಂತ ಹೇಳಿರುವಂಥದ್ದು. ಅಂದ್ರೆ ಆರಂಭದಲ್ಲಿ ಕೋರ್ಟ್ ಕೂಡ ಇದನ್ನ ರಿಜೆಕ್ಟ್ ಮಾಡಿದ್ರು, ಸ್ಥಳೀಯ ಹೈಕೋರ್ಟ್ ಕೂಡ ರಿಜೆಕ್ಟ್ ಮಾಡಿ ಅನಂತರ ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಅವರು ಒಂದು ವೈದ್ಯಕೀಯ ಮಂಡಳಿಯನ್ನ ರಚನೆ ಮಾಡಿದ್ರು. ಆ ವೈದ್ಯಕೀಯ ಮಂಡಳಿಯನ್ನ ರಚನೆ ಮಾಡಿ ಆ ಮಂಡಳಿ ಈ ಒಂದು ಇದನ್ನ ನೀಡಿರುವಂಥದ್ದು. ಓಕೆ, ಇಲ್ಲಿ ನೋಡಿ 2023 ನಿಯಮಗಳ ಸರಳೀಕರಣ ಅಂದ್ರೆ 2018ರಲ್ಲಿ ಕಾಮನ್ ಕಾಸ್ ತೀರ್ಪಿನಲ್ಲಿ ಕಠಿಣ ನಿಯಮಗಳನ್ನ 2023ರಲ್ಲಿ ಕೋರ್ಟ್ ಮತ್ತಷ್ಟು ಸರಳ ಮಾಡ್ತು. ಅದನ್ನ ಇತ್ತೀಚಿನ ಒಂದು ಪ್ರಕರಣಗಳಲ್ಲಿ ನಾವು ಅನ್ವಯ ಮಾಡ್ತೇವೆ. ಅಂದ್ರೆ ವೈದ್ಯಕೀಯ ಮೆಡಿಕಲ್ ಬೋರ್ಡ್ ಮೊದಲು ತಜ್ಞ ವೈದ್ಯರಿಗೆ 20 ವರ್ಷಗಳ ಅನುಭವ ಇರಬೇಕಾಗಿತ್ತು, ಈಗ ಅದನ್ನ 5 ವರ್ಷಕ್ಕೆ ಇಳಿಕೆ ಮಾಡಿದೆ. ಅಂದ್ರೆ ನೋಡಿ 2018ರಲ್ಲಿ ನಾವು ಏನಾದ್ರೂ ಈ
ದಯಾಮರಣವನ್ನ ನಿಷ್ಕ್ರಿಯ ದಯಾಮರಣವನ್ನ ತೆಗೆದುಕೊಳ್ಳಬೇಕಂದ್ರೆ ನೀವು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹತ್ರಕ್ಕೆ ಹೋಗ್ಬೇಕಿತ್ತು, ಅವ್ರ ಹತ್ರ ಸೈನ್ ಮಾಡಬೇಕಿತ್ತು, ಈ ರೀತಿಯಾದಂತಹ ಪ್ರೊಸೀಜರ್ ಇತ್ತು. ಆದ್ರ ತದನಂತರ ಅದನ್ನೇನ್ ಮಾಡಿದ್ರು, ಡಿಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಜಸ್ಟ್ ಗೆಜೆಟೆಡ್ ಆಫೀಸರ್ ಸಹಿ ಇದ್ರೆ ನೋಡಿ ಪ್ರಾಥಮಿಕ ಮತ್ತು ದ್ವಿತೀಯ ವೈದ್ಯಕೀಯ ಮಂಡಳಿಗಳು 48 ಗಂಟೆಗಳ ಒಳಗೆ ನಿರ್ಧಾರ ತೆಗೆದುಕೊಳ್ಬೇಕಾಯ್ತು. ಮೊದಲು ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅವರ ಸಹಿ ಕಡ್ಡಾಯ ಆಗಿದೆ, ಈಗ ನೋಡ್ರಿ ಅಥವಾ ಗೆಜೆಟೆಡ್ ಅಧಿಕಾರಿಗಳ ದೃಢೀಕರಣ ಸಾಕಾಗುತ್ತೆ. ಅಂದ್ರೆ ಆರಂಭದಲ್ಲಿ ಅದರ ಒಂದು ಇದು ಕಷ್ಟ ಆಗಿದ್ರು ಕೂಡ ನಂತರದ ದಿನಗಳಲ್ಲಿ ಅದನ್ನ ಒಂದು ಸರಳೀಕರಣ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಓಕೆ, ಇಲ್ಲಿ ಮೊದಲು ತಜ್ಞ ವೈದ್ಯರಿಗೆ ಅಂದ್ರೆ ಅಲ್ಲಿ ಏನು ಆ ದಯಾಮರಣಕ್ಕೆ ಸಜೆಸ್ಟ್ ಮಾಡ್ತಾರೆ ಆ ವೈದ್ಯರಿಗೆ ಸುಮಾರು 20 ವರ್ಷಗಳ ಅನುಭವ ಇರಬೇಕಿತ್ತು, ಅದನ್ನ 5 ವರ್ಷಕ್ಕೆ ಈಗ ಇಳಿಕೆ ಮಾಡಿದೀವಿ. ಓಕೆ, ಇಲ್ಲಿ ನಾವು ಸಂವಿಧಾನದ ವಿಧಿಯನ್ನ ನೋಡೋದಾದ್ರೆ ಸಂವಿಧಾನದ ವಿಧಿ 21 ಘನತೆಯಿಂದ ಬದುಕುವ ಹಕ್ಕು ಕೂಡ ಇದೆ, ಘನತೆಯಿಂದ ಸಾಯುವ ಹಕ್ಕು ಕೂಡ ಒಬ್ಬ ವ್ಯಕ್ತಿಗೆ ನಾವು ನೀಡಬೇಕಾಗತ್ತೆ. ಓಕೆ, ಇಲ್ಲಿ ಅನುಮತಿ ಇರುವುದು ನಿಷ್ಕ್ರಿಯ ದಯಾಮರಣ, ಪ್ಯಾಸಿವ್ ಯುಥನೇಷಿಯಾ ಮಾತ್ರ. ನಿಷೇಧ ಇರುವುದು ಸಕ್ರಿಯ ದಯಾಮರಣ, ಆಕ್ಟಿವ್ ಉದಾಹರಣೆಗೆ ಚುಚ್ಚುಮದ್ದು ನೀಡಿ ಆ ವ್ಯಕ್ತಿಯನ್ನ ಸಾಯಿಸುವಂಥದ್ದು, ಅದು ನಮ್ಮ ಭಾರತದಲ್ಲಿಲ್ಲ, ದಟ್ ಈಸ್ ಎ ಇಲ್ಲೀಗಲ್ ಅಫೆನ್ಸ್. ಓಕೆ, ಪ್ರಮುಖ ಕೇಸ್ ಬಂದು ಇಲ್ಲಿ ಕಾಮನ್ ಕಾಸ್ ವಿ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2018 ಮತ್ತು ಇದರಲ್ಲಿ ಕಠಿಣವಾಗಿತ್ತು. ಈಗ ಅದನ್ನ ಇಲ್ಲಿ ಬಂದು ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಬಂದು ಈ ಒಂದು ಸಂವಿಧಾನದ 21ನೇ ವಿಧಿ ಘನತೆಯಿಂದ ಸಾಯುವ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಕೇಸ್ ಆಫ್ ಕಾಮನ್ ಕಾಸ್ ವಿ ವಿಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2018. ಹರೀಶ್ ರಾಣಾ ಕೇಸಲ್ಲಿ ಏನ್ ಮಾಡ್ತಾರೆ, ಅದನ್ನ ಸಕ್ರಿಯವಾಗಿ ಜಾರಿಗೆ ತರುವಂಥದ್ದು, ಅಂದ್ರೆ ಓಕೆ ದಯಾಮರಣ ನೀಡಿ ಅಂತಕ್ಕಂಥ ಇದನ್ನ ಹೇಳುವಂಥದ್ದು, ಇದು ಇಂಪಾರ್ಟೆಂಟ್. ಓಕೆ, ಇಲ್ಲಿ ದಯಾಮರಣ ಯುಥನೇಷಿಯಾ ಅಂದಾಗ ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ಸಮಗ್ರ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಇಲ್ಲಿ ಸಂವಿಧಾನದ 21ನೇ ವಿಧಿಯು ಬದುಕುವ ಹಕ್ಕನ್ನ ನಮ್ಗೆ ನೀಡಿದೆ. 2018ರಲ್ಲಿ ಕಾಮನ್ ಕಾಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೌರವಯುತವಾಗಿ ಬದುಕುವ ಹಕ್ಕಿನಲ್ಲಿ ಗೌರವಯುತವಾಗಿ ಸಾಯುವ ಹಕ್ಕನ್ನು ಕೂಡ ನೀಡಿರುವಂಥದ್ದು. ಇದು ಭಾರತದಲ್ಲಿ ನಿಷ್ಕ್ರಿಯ ದಯಾಮರಣಕ್ಕೆ ಕಾನೂನು ಮಾನ್ಯತೆಯನ್ನ ನೀಡಿರುವಂಥದ್ದು. ಓಕೆ, ಏನಕ್ಕೆ ಈ ಒಂದು ಇದನ್ನ ನಾನು ಹಾಕಿದ್ದೀನಿ ಅಂದ್ರೆ ನೋಡಿ, ಈಗ ನಮ್ಗೆ 2026ರಲ್ಲಿ ತೀರ್ಪು ಬಂದಿರತಕ್ಕಂಥದ್ರೆ ಮೊದಲ ದಯಾಮರಣ ಅನುಮತಿ. ಓಕೆ, ಇದು ಮೊದಲ ದಯಾಮರಣ ಅನುಮತಿ 2018ರಲ್ಲಿ ಓಕೆ ಮಾಡಬಹುದು, ಅಂದ್ರೆ ಪ್ಯಾಸಿವ್ ಯುಥನೇಷಿಯಾ ನಿಷ್ಕ್ರಿಯ ದಯಾಮರಣವನ್ನ ಮಾಡಬಹುದು ಅಂತ ಕಾನೂನು ಮಾನ್ಯತೆ ನೀಡಿದ್ದು 2018ರಲ್ಲಿ. ಇಲ್ಲಿ ಎರಡಕ್ಕೂ ಕೂಡ ಸ್ವಲ್ಪ ಡಿಫರೆನ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ, ಅದು ಕೂಡ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರಮುಖ ಪ್ರಕರಣಗಳ ಮೈಲಿಗಲ್ಲನ್ನ ನಾವು ನೋಡೋದಾದ್ರೆ ವಿ ರತ್ನಂ ಪ್ರಕರಣ 1994ರಲ್ಲಿ ಆತ್ಮಹತ್ಯೆ, ಅಂದ್ರೆ ಅದು ನಮ್ಮ ಹಕ್ಕು, ನನ್ನ ಸಾಯೋದು ಅದನ್ನ ಯಾರು ಕೇಳೋ ಆಗಿಲ್ಲ ಅಂತಕ್ಕಂತಹ ಒಂದು ಇದು ಬರುತ್ತೆ, ಅಲ್ಲಿ ಆತ್ಮಹತ್ಯೆ ಅಪರಾಧ ಅಲ್ಲ ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಗ್ಯಾನ್ ಕೌರ್ ಪ್ರಕರಣ ಅಂತ 1996 ಬರುತ್ತೆ. ಇಲ್ಲಿ ಬದುಕುವ ಹಕ್ಕಿನಲ್ಲಿ ಸಾಯುವ ಹಕ್ಕು ಸೇರಿಲ್ಲ ಅಂತಕ್ಕಂತಹ ಒಂದಿದು ಈ ತೀರ್ಪಿನಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅರುಣಾ ಶಾನ್ಭಾಗ್ ಪ್ರಕರಣ 2011. ಇದರಲ್ಲಿ ನಿಷ್ಕ್ರಿಯ ದಯಾಮರಣದ ಬಗ್ಗೆ ಮೊದಲ ಚರ್ಚೆ ಆರಂಭವಾಗಿದೆ ಈ ಒಂದು ಇದರಲ್ಲಿ. ಓಕೆ, ನಿಮ್ಗೆ ಇವೆರಡು ಅಷ್ಟು ಏನು ಇಂಪಾರ್ಟೆಂಟ್ ಇಲ್ಲದೆ ಹೋದ್ರು ಈ ಅರುಣಾ ಶಾನ್ಭಾಗ್ ಪ್ರಕರಣ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಮ್ಗೆ 2011ವರೆಗೂ ಈ ದಯಾಮರಣದ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ. 2011ರಲ್ಲಿ ಅರುಣಾ ಶಾನ್ಭಾಗ್ ಪ್ರಕರಣ ಬಂದಾಗ ನಿಷ್ಕ್ರಿಯ ದಯಾಮರಣದ ಬಗ್ಗೆ ಮೊದಲನೇ ಬಾರಿ ಚರ್ಚೆ ಆರಂಭ ಆಗುತ್ತೆ, ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾಮನ್ ವಿಕಾಸ್ ವಿಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬಂದಾಗ 2018ರಲ್ಲಿ ಐತಿಹಾಸಿಕ ತೀರ್ಪು, ಈ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿಯನ್ನ ನೀಡ್ತಾರೆ. ಇಲ್ಲಿ ಹರೀಶ್ ರಾಣಾ ಪ್ರಕರಣ 2026 ಬಂದಾಗ ವೆಜಿಟೇಟಿವ್ ಸ್ಥಿತಿಯಲ್ಲಿ ಅಂದ್ರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂತಹ ಒಬ್ಬ ರೋಗಿಯ ಕೃತಕ ಆಹಾರವನ್ನು ನಿಲ್ಲಿಸಲಿಕ್ಕೆ ಅನುಮತಿಯನ್ನ ನೀಡುವಂಥದ್ದು, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಇಲ್ಲಿ 3 ತೀರ್ಪುಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಒಂದು ಅರುಣಾ ಶಾನ್ಭಾಗ್ ಪ್ರಕರಣ 2011, ಇಲ್ಲಿ ಮೊದಲ ಬಾರಿಗೆ ನಿಷ್ಕ್ರಿಯ ದಯಾಮರಣದ ಬಗ್ಗೆ ಚರ್ಚೆ ಆರಂಭವಾಗುತ್ತೆ. ನೆಕ್ಸ್ಟ್ ಕಾಮನ್ ಕಾಸ್ ವಿಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2018ರಲ್ಲಿ ನಿಷ್ಕ್ರಿಯ ದಯಾಮರಣ ಓಕೆ ಕಾನೂನುಬದ್ಧ ಅಂತೇಳಿ ಮಾಡ್ತಾರೆ. ನೆಕ್ಸ್ಟ್ ಹರೀಶ್ ರಾಣಾ ಪ್ರಕರಣದಲ್ಲಿ ವೆಜಿಟೇಟಿವ್ ಅಂದ್ರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ರೋಗಿಯ ಕೃತಕ ಆಹಾರವನ್ನು ನಿಲ್ಲಿಸಿ ಆತ ಘನತೆಯಿಂದ ಸಾಯುವ ಹಕ್ಕನ್ನ ನೀಡಿ ಅಂತೇಳಿ ಹೇಳುವಂಥದ್ದು. ನೆಕ್ಸ್ಟ್ ಒಂದು ಲಿವಿಂಗ್ ವಿಲ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾಗಲೇ ಬರೆದು ನೀಡತಕ್ಕಂತಹ ಒಂದು ಇದು ನನಗೆ ನಾನೇನಾದ್ರು ಪ್ರಜ್ಞಾಹೀನ ಸ್ಥಿತಿಗೆ ಹೋದ್ರೆ ಅಥವಾ ನನಗೆ ಗುಣಪಡಿಸಲಾಗದ ಕಾಯಿಲೆ ಬಂದ್ರೆ ನನಗೆ ನೀಡ್ತಾ ಇರ್ತಕ್ಕಂಥ ಕೃತಕ ಆಹಾರವನ್ನು ನಿಲ್ಲಿಸಲಿಕ್ಕೆ ವೈದ್ಯಕೀಯ ಚಿಕಿತ್ಸೆಯನ್ನು ನಿಲ್ಲಲಿಕ್ಕೆ ನನ್ನ ಪೂರ್ವಾನುಮತಿ ಇದೆ ಅಂತೇಳಿ ಬರೆದು ನೀಡುವಂಥದ್ದು. ಇಲ್ಲಿ ವ್ಯಕ್ತಿ ತಾನು ಪ್ರಜ್ಞಾಹೀನ ಸ್ಥಿತಿಗೆ ಹೋದ್ರೆ ಚಿಕಿತ್ಸೆ ಮುಂದುವರಿಸಬೇಕೆ ಬೇಡವೇ ಎಂಬ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಮೊದಲನೇದಾಗಿ. ನೆಕ್ಸ್ಟ್ ತನ್ನ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಒಬ್ಬ ಗಾರ್ಡಿಯನ್ ಅನ್ನ ನೇಮಕ ಮಾಡಬೇಕು. ಓಕೆ, ಇಲ್ಲಿ ನಾನೇನೋ ಬರೆದ್ಬಿಡ್ತೀನಿ, ಬರೆದು ನೆಕ್ಸ್ಟ್ ಪ್ರಜ್ಞಾಹೀನ ಸ್ಥಿತಿಗೆ ಹೋದ್ರೆ ಅಥವಾ ಕೋಮಾಗೆ ನಾನೇನಾದ್ರೂ ಹೋದ್ರೆ
ನನಗೆ ಚಿಕಿತ್ಸೆಯನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ, ಮತ್ತೆ ಏನಕ್ಕೆ ಈ ಚಿಕಿತ್ಸೆಯನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈಗ ಒಬ್ಬೊಬ್ರು ಕೋಮಾಗ ಹೋಗ್ತಾರೆ, ಕೋಮಾಗ ಹೋಗಿ ವಿತಿನ್ 1 year ಅಲ್ಲಿ ರಿಕವರ್ ಆಗ್ಬೋದು. ಡಾಕ್ಟ್ರು ಹೇಳ್ತಾರೆ ಇಲ್ಲ ಅವರು ರಿಕವರ್ ಆಗ್ತಾರೆ, ಯಾಕಂದ್ರೆ ಒಂದು ಇದಾಗಿದೆ ರಿಕವರ್ ಆಗ್ತಾರೆ ಅಂತ ಹೇಳ್ಬಹುದು. ರಿಕವರ್ ಆದಾಗ ನಾವು ಅವ್ರಿಗೆ ದಯಾಮರಣವನ್ನ ನೀಡ್ಲಿಕ್ಕಾಗಲ್ಲ, 1 year ನೆಕ್ಸ್ಟ್ ಅವ್ರು ರಿಕವರ್ ಆಗ್ತಾರೆ ಅಂತಕ್ಕಂತಹ ಒಂದು ನಮ್ಗೆ ನಂಬಿಕೆ ಇರುತ್ತೆ. ಮತ್ತು ಈ ಒಂದು ವಿಚಾರಗಳಲ್ಲಿ ತನ್ನ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಒಬ್ಬ ವ್ಯಕ್ತಿಯ ನೇಮಕ ಮಾಡ್ಕೊಳ್ಳಿಕ್ಕೆ ಅವರು ಅಲ್ಲಿ ಈ ವಿಲ್ಲಲ್ಲಿ ಇದು ಮಾಡಿರ್ಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇದರ ಸರಳೀಕೃತ ನಿಯಮಗಳನ್ನು ಕೂಡ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಇದಕ್ಕೆ ಪ್ರೈಮರಿ ಮತ್ತು ಸೆಕೆಂಡರಿ ಬೋರ್ಡ್ ನಿರ್ಧಾರ ತೆಗೆದುಕೊಳ್ಬಹುದು. ಅವು 48 ಗಂಟೆಯ ಒಳಗೆ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಲ್ಲಿ ದಯಾಮರಣ ಪ್ರಕ್ರಿಯೆ ಆರಂಭದಲ್ಲಿ ತುಂಬಾ ಕಠಿಣವಾಗಿತ್ತು, ಅದನ್ನೀಗ ಸರಳ ಮಾಡಿದ್ದಾರೆ. ಅನುಭವದ ಮಿತಿ 20 ವರ್ಷದಿಂದ 5 ವರ್ಷಕ್ಕೆ ಇಳಿಸಿದ್ದಾರೆ. ಇಲ್ಲಿ ನ್ಯಾಯಾಂಗದ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ಒಂದು ಬದಲಿಗೆ ಲಿವಿಂಗ್ ವಿಲ್ ನೋಟರಿ ಅಥವಾ ಗೆಜೆಟೆಡ್ ಅಧಿಕಾರಿಯ ದೃಢೀಕರಣ ಸಾಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಇರ್ತಕ್ಕಂತಹ ಸವಾಲುಗಳು ಮತ್ತು ನೈತಿಕ ಅಂಶಗಳು ನೋಡಿ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ದುರುಪಯೋಗ ಆಗಬಹುದು, ಅಂದ್ರೆ ಆಸ್ತಿಗಾಗಿ ಅಥವಾ ಕುಟುಂಬದ ಹೊರೆ ಇಳಿಸಲು ಇದರ ದುರುಪಯೋಗ ಆಗುವ ಸಾಧ್ಯತೆ ಇರುವಂತದ್ದು. ಇದನ್ನ ನಾವು ಹೇಳ್ಕೊಡ್ಲೇಬೇಕಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ನನಗೆ ಇದಿಲ್ಲ, ನನ್ನ ಕಾಯಿಲೆ ಗುಣಪಡಿಸ್ಲಿಕ್ಕಾಗಲ್ಲ ಅಂತಹ ಸಂದರ್ಭ ಬಂದ್ರೆ ನನ್ನ ದಯಾಮರಣ ಕೊಡಿ ಅಂತೇಳಿ ವಿಲ್ ಬರೆದಿಟ್ಟ ಅನ್ಕೊಳ್ಳಿ, ಆ ವ್ಯಕ್ತಿ ಒಬ್ಬರನ್ನ ನೇಮಕ ಮಾಡಬೇಕು. ಆ ವ್ಯಕ್ತಿಯು ಕೂಡ ಇಲ್ಲಿ ನೈತಿಕವಾಗಿ ಎಥಿಕಲ್ ಪರ್ಸನ್ ಆಗಿರ್ಬೇಕು, ಮಾರಲ್ ಪರ್ಸನ್ ಆಗಿರ್ಬೇಕು. ಆತ ಮಾರಲ್ ಪರ್ಸನ್ ಆಗಿಲ್ಲ ಅಂದ್ರೆ ಆತ ಆಸ್ತಿಗಾಗಿ ಅಥವಾ ಕುಟುಂಬದ ಹೊರೆ ಇಳಿಸ್ಲಿಕ್ಕೆ ಅದನ್ನ ದುರುಪಯೋಗ ಮಾಡ್ಕೋಬಹುದಲ್ಲ. ಓಕೆ, ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಯ್ತು, ಆತ ಕೋಮಾಗ ಹೋದ, ಡಾಕ್ಟರ್ ಇರ್ತಾರೆ 1 2 ವರ್ಷ ಆದ್ಮೇಲೆ ಅವರು ರಿಕವರ್ ಆಗ್ತಾರೆ ಅಂತ, ಅಯ್ಯೋ 2 ವರ್ಷದವರೆಗೆ ನಾವು ದುಡ್ಡನ್ನ ಖರ್ಚು ಮಾಡಬೇಕು, ಫಿನಾನ್ಷಿಯಲಿ ಬರ್ಡನ್ ಆಗುತ್ತೆ ಅಂತ ಕುಟುಂಬದ ಹೊರೆಯನ್ನ ನಾವು ಯಾಕೆ ಹೊತ್ಕೋಬೇಕು ಅಂತೇಳಿ ಇದರ ದುರುಪಯೋಗ ಆಗ್ಬೋದಲ್ಲ. ಈ ರೀತಿಯಾದಂತಹ ಕೆಲವೊಂದು ಸಾಧ್ಯತೆ ಇರತಕ್ಕಂತಹ ಒಂದು ಇದರಲ್ಲಿ ನಾವು ಇದನ್ನ ನೀಡಿದೀವಿ. ಬಟ್ ಆದ್ರೂ ಕೂಡ ಇದ್ರ ಎಲ್ಲೂ ನಾನು ಅವಾಗಲೂ ಹೇಳಿದೆ, ಪಾಸಿಟಿವ್ ಇದ್ರೆ ನೆಗೆಟಿವ್ ಕೂಡ ಇರುತ್ತೆ. ಓಕೆ, ಇಲ್ಲಿ ಸವಾಲುಗಳು ಬೇಕು, ನೈತಿಕ ಅಂಶಗಳು. ಓಕೆ, ಕೆಲವು ಧರ್ಮಗಳಲ್ಲಿ ಪ್ರಾಣ ತೆಗೆಯುವುದು ಪಾಪ ಅಂತಕ್ಕಂತಹ ಒಂದು ತೆಗಿಬಾರದು, ಅದು ನಮ್ಮ ಧರ್ಮಕ್ಕೆ ವಿರುದ್ಧ ಅಂತಕ್ಕಂತೇಳಿ ಇದು ಮಾಡುತ್ತೆ. ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವೈದ್ಯಕೀಯ ನೈತಿಕತೆ, ರೋಗಿಯನ್ನ ಗುಣಪಡಿಸುವುದು ಇಲ್ಲಿ ವೈದ್ಯರ ಒಂದು ಧರ್ಮ, ಇಲ್ಲಿ ಚಿಕಿತ್ಸೆ ನಿಲ್ಲಿಸುವುದು ಅದಕ್ಕೆ ವಿರುದ್ಧ ಎಂಬ ವಾದ ಇರುವುದು. ಅಂದ್ರೆ ಒಬ್ಬ ವ್ಯಕ್ತಿಯ ರೋಗಿಯ ಏನಂತ ಕಾಯಿಲೆಯನ್ನ ಗುಣಪಡಿಸ್ತಕ್ಕಂಥದ್ದು ವೈದ್ಯರ ಒಂದು ಧರ್ಮ, ಅದು ಅವರ ಕರ್ತವ್ಯ ನಿಷ್ಠೆ ಅಂತೇಳಿ ಹೇಳ್ಬೋದು. ಆದ್ರೆ ಅದರ ಚಿಕಿತ್ಸೆ ನಿಲ್ಲಿಸುವುದು ಅದಕ್ಕೆ ವಿರುದ್ಧ ಎಂಬ ವಾದ ಇರುವಂತದ್ದು. ಬಟ್ ಅದು ಸುಪ್ರೀಂ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾವು ಗೌರವಿತವಾಗಿ ಸ್ವಾಗತಿಸಬೇಕು. ಓಕೆ, ಅದಕ್ಕೆ ವಿರುದ್ಧವಾಗಿ ನಾವು ಹೋಗುವಂತಿಲ್ಲ, ಯಾಕಂದ್ರೆ ಕೋರ್ಟ್ನ ಮುಂದೆ ನಾವು ಎಲ್ಲರೂ ಸಮಾನರು, ನಾವು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ತಕ್ಕಂತ ಇದಿಲ್ಲ. ಓಕೆ, ಇಲ್ಲಿ ತೀರ್ಪಿನ ಮಹತ್ವ ನೋಡೋದಂದ್ರೆ ಇಲ್ಲಿ ಒಬ್ಬ ರೋಗಿಯ ಸ್ವಾಯತ್ತತೆಯನ್ನ ಮತ್ತು ಘನತೆಯನ್ನ ಈ ಒಂದು ಕೋರ್ಟ್ ಇವತ್ತು ಎತ್ತಿ ಹಿಡಿದಿರತಕ್ಕಂಥದ್ದು. ಒಬ್ಬ ಗುಣಪಡಿಸಲಾಗದಂತಹ ಅಥವಾ ನರಳುತ್ತಿರುವ ರೋಗಿ ಅಥವಾ ಮಾನಸಿಕ ಮತ್ತು ಅವರ ಕುಟುಂಬದ ಮಾನಸಿಕ ಮತ್ತು ಆರ್ಥಿಕ ಹೊರೆಯನ್ನ ಇದು ಕಡಿಮೆ ಮಾಡುತ್ತೆ. ನೋಡಿ, ನಾವು ಆ ವ್ಯಕ್ತಿಯ ಸಾವನ್ನ ಬಯಸೋದಲ್ಲ. ಓಕೆ, ನೋಡಿ, ಹರೀಶ್ ರಾಣಾ ಅಂತಕ್ಕಂತಹ ಒಬ್ಬ ವ್ಯಕ್ತಿ 13 ವರ್ಷಗಳಿಂದ ಈ ಒಂದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಈ ಒಂದು ಹೋರಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರು ಗುಣಪಡಿಸ್ಲಿಕ್ಕಾಗಲ್ಲ ಅಂತ ಗೊತ್ತಿದ್ರು ಕೂಡ ಕೋರ್ಟ್ ಇಲ್ಲ, ಅವ್ರಿಗೆ ಸಾಯೋ ಹಕ್ಕಿಲ್ಲ ಅಂತಕ್ಕಂತಹ ಒಂದು ಇದನ್ನ ನೀಡಿದ್ರೆ ಅವ್ರಿಗೆ ಆತರ ನಾವು ದಯಾಮರಣವನ್ನ ನೀಡ್ಲಿಕ್ಕಾಗಲ್ಲ, ಇಲ್ಲ ನೀವು ಅವ್ರಿಗೆ ಆತರ ಮಾಡೋ ಆಗಿಲ್ಲ ಅಂತಕ್ಕಂಥ ಒಂದು ತೀರ್ಪನ್ನೇನಾದ್ರೂ ನೀಡಿದ್ರೆ, ಸುಮ್ಮನೆ ಥಿಂಕ್ ಮಾಡಿ, ಆ ವಯಸ್ಸಾದ ತಂದೆ ತಾಯಿ ಈಗ ಆಲ್ರೆಡಿ ಅವರು ಬೀದಿ ಬದಿಯಲ್ಲಿ ಅವರ ತಂದೆ ಸ್ಯಾಂಡ್ವಿಚ್ ಮಾಡ್ಕೊಡ್ತಾ ಹೋಗ್ತಾ ಇದ್ದಾರೆ, ಸ್ಯಾಂಡ್ವಿಚ್ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅವ್ರ ತಾಯಿ ಪೂರ್ಣ ಪ್ರಮಾಣದಲ್ಲಿ ಮಗನ ಆರೈಕೆಗೆ ಇದು ಮಾಡಿದ್ದಾರೆ. ಡೆಲ್ಲಿಯಲ್ಲಿದ್ದಕ್ಕಂಥ ಮನೆ ಎಲ್ಲವನ್ನೂ ಕೂಡ ಮಾರ್ಕೊಂಡು ಅವನ ಮೇಲೆ ಖರ್ಚು ಮಾಡಿದ್ದಾರೆ. ಬರೋಬ್ಬರಿ ಒಂದು 39 ಲಕ್ಷ, ನಾನು ನ್ಯೂಸ್ ನೋಡಿದಾಗ ಅವರು ತೋರಿಸಿದ್ದು 39 ಲಕ್ಷ ಅಂತೇಳಿ ಅವರು ಹೇಳಿರುವಂಥದ್ದು. ಯೋಚನೆ ಮಾಡಿ, ಅಷ್ಟು ಅಮೌಂಟ್ ಅನ್ನ ಖರ್ಚು ಮಾಡಿ ಆತ ರಿಕವರ್ ಆಗ್ಲಿಲ್ಲ ಅಂದ್ರೆ ಏನು? ಇನ್ನು ಅವ್ರು ಹೇಳಿದಾರೆ ಇಲ್ಲ ನಮ್ಮ ವಯಸ್ಸಾಗ್ತಾ ಇದೆ, ನಾವು ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆಗಿ ನಾವು ಡೆತ್ ಆದ್ರೆ ಆ ವ್ಯಕ್ತಿಯನ್ನ ನೋಡ್ಕೊಳ್ತಕ್ಕಂಥವ್ರು ಯಾರು, ಆ ವ್ಯಕ್ತಿಯ ಬಗ್ಗೆ ಕೇರ್ ತಗೊಳ್ತಕ್ಕಂಥ ಯಾರು? ಈ ಒಂದು ಕಾರಣದಿಂದ ಆ ವ್ಯಕ್ತಿಯ ಕುಟುಂಬದ ಮಾನಸಿಕ ಹಾಗೂ ಆರ್ಥಿಕ, ಅಂದ್ರೆ ಅಟ್ಲೀಸ್ಟ್ ಆ ವ್ಯಕ್ತಿ ಇಲ್ಲ ಅಂದ್ರೆ, ನಮ್ಮ ಜೊತೆಯಲ್ಲಿ ಇಲ್ಲ ಅಂದ್ರು ನಾವು ಅಟ್ಲೀಸ್ಟ್ ಅವರ ನೆನಪುಗಳನ್ನು ಇಟ್ಕೊಂಡು ಅಥವಾ ಅವ್ರ ಫೋಟೋ ನೋಡ್ಕೊಂಡು ಮತ್ತೊಂದು ನೋಡ್ಕೊಂಡು ಸ್ವಲ್ಪ ಕಾಲ ಕಳಿಬಹುದು. ಆದ್ರೆ ಆ ವ್ಯಕ್ತಿ ಮಲಗಿದ್ದಾರೆ, ಇಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ಬಟ್ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಓಕೆ, ಇದು ಮಾನಸಿಕವಾಗಿಯೂ ಕೂಡ ನಮ್ಮನ್ನು ಕುಗ್ಸುತ್ತೆ ಸರ್. ಓಕೆ, ಒಬ್ಬ ವ್ಯಕ್ತಿ ನೀವೇ ಥಿಂಕ್ ಮಾಡಿ, ನಮ್ಮ ಮನೆಯಲ್ಲಿ ಯಾರಿಗಾರು ನಮ್ಮ ಬಂಧು ಬಾಂಧವರಿಗೂ ಅಥವಾ ನಮ್ಮ ತುಂಬಾ ಆಪ್ತತೆ ಉಳ್ಳವರಿಗೋ ಯಾರಿಗೂ ಏನಾದ್ರು ಒಂದು ಸಣ್ಣ ನೋವಾಯ್ತು ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ಅವ್ರಿಗಿಂತ ಜಾಸ್ತಿ ನಮ್ಗೆ ಅವ್ರು ಹೇಳ್ತಾರೆ ಇಲ್ಲ ನನ್ಗೆ ಏನೂ ಆಗಿಲ್ಲ ಸುಮ್ಮನೆ ಅಂದ್ರು ಕೂಡ ನಮ್ಗೊಂದು 10 days ನಮ್ಗೆ ಇದೇ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಒಬ್ಬ ರೀಸೆಂಟ್ಲಿ ಅವ್ನಿಗೇನೋ ಒಂದು ಸ್ವಲ್ಪ ಹುಷಾರಿಲ್ಲ, ಪ್ರಾಬ್ಲಮ್ ಆಯ್ತು, ನನ್ಗೊಂದು 3 days ನಾನು ಅಪ್ಸೆಟ್ ಆಗ್ಬಿಟ್ಟಿದೆ. ಅಂದ್ರೆ ನೋಡಿ, ಆ ಒಬ್ಬ ಫ್ರೆಂಡ್
ಒಂದು 10 ವರ್ಷದಿಂದ ಕನೆಕ್ಟ್ ಆಗಿರ್ತಕ್ಕಂಥ ಒಬ್ಬ ಫ್ರೆಂಡ್ಗೆ ಏನೋ ಒಂದು ಹುಷಾರಿಲ್ಲ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದಾಗ ನಮ್ಗೆ ಎಷ್ಟು ಫೀಲ್ ಆಗುತ್ತೆ, ಒಂದು 3 days 4 days ನಿಜವಾಗ್ಲೂ ನಮಗೆ ತುಂಬಾ ಬೇಜಾರಾಯ್ತು, ನನ್ಗೆ ಇದಾಗಿ ಅನ್ಕಂಫರ್ಟೇಬಲ್ ಫೀಲ್ ಆಯ್ತು. ಓಕೆ, ಅಥವಾ ನಾವು ಯಾವ್ದಾದ್ರು ಒಂದು ಒಳ್ಳೆ ಮೂವಿನ ನೋಡಿ ಆ ಒಂದು ಇದನ್ನ ನೋಡ್ಕೊಂಡ್ ಬಂದಾಗ್ಲೇ ನಾವು ಎಷ್ಟು ಅಪ್ಸೆಟ್ ಆಗ್ತೀವಿ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ, ಆ ವ್ಯಕ್ತಿ ಮಾತಾಡಲ್ಲ, ಕತೆ ಆಡಲ್ಲ, ಅವ್ರು ಏನು ತಿನ್ನಲ್ಲ, ಅವರಿಂದ ನಮ್ಗೆ ಏನು ಇದಾಗ್ತಾ ಇಲ್ಲ ಅಂದಾಗ ಕುಟುಂಬದ ಮಾನಸಿಕ ಸ್ಥಿತಿ ಏನಾಗ್ಬೇಕು. ಅದೇ ರೀತಿ ಅವರ ಆರ್ಥಿಕ ಹೊರೆ ಅಂದ್ರೆ ಅವ್ರಿಗೆ ನೀಡ್ತಕ್ಕಂಥ ದ್ರವ ರೂಪದ ಆಹಾರಗಳಾಗಿರ್ಬೋದು, ಮತ್ತೆ ಕೃತಕ ಉಸಿರಾಟ ವ್ಯವಸ್ಥೆ, ಇವೆಲ್ಲವನ್ನು ನೋಡಿ ಓಕೆ ಈ ಒಂದು ತೀರ್ಪನ್ನು ನೀಡಿರುವಂಥದ್ದು ನಿಜವಾಗಿಯೂ ಇದೊಂದು ತುಂಬಾ ಒಳ್ಳೆಯ ತೀರ್ಪು ಸರ್. ನಾವು ಅದನ್ನ ಅಂದ್ರೆ ಒಬ್ಬ ವ್ಯಕ್ತಿ ಸಾಯುವುದನ್ನ ಬಯಸೋದಲ್ಲ, ಇಲ್ಲಿ ಅವರ ಕುಟುಂಬದ ಮಾನಸಿಕ ಮತ್ತು ಆರ್ಥಿಕ ಹೊರೆಯನ್ನು ಕೂಡ ನೋಡಬೇಕು. ಆರ್ಥಿಕ ಹೊರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನಸಿಕ ಹೊರೆಯನ್ನ ನಾವು ಇದ್ ಮಾಡ್ಬೇಕು. ಓಕೆ, ಇಲ್ಲಿ ನಾವು ನೋಡೋಣ ಇದಿಷ್ಟು ಇವತ್ತಿನ ಒಂದು ತರಗತಿ, ಅಂದ್ರೆ ದಯಾಮರಣ ಕುರಿತ ಇದೊಂದು ವಿಶೇಷ ತರಗತಿ. ಅಂದ್ರೆ ನಾವು ಹರೀಶ್ ರಾಣಾ ಅವರ ಬಗ್ಗೆ ಕೂಡ ನಾವು ಇಲ್ಲಿ ಇದ್ ಮಾಡಿದ್ವಿ, ಮತ್ತೆ ನಮ್ಮ ಎಕ್ಸಾಮ್ ಪರ್ಪಸ್ ಏನೇನ್ ಬೇಕು ಆ ಒಂದಷ್ಟು ಇದನ್ನು ಕೂಡ ಇಲ್ಲಿ ತರಗತಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಇಲ್ಲಿ ನಾವು ಇವತ್ತು ಪ್ರಮುಖ ಅಂಶಗಳಲ್ಲಿ ನಾವೇನೋಣ ಘನತೆಯಿಂದ ಸಾಯುವ ಹಕ್ಕು ಅಂದ್ರೆ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಇದು 2018 ಕಾಮನ್ ಕಾಸ್ ಅಲ್ಲಿ ಮಾಡಿದ್ರು. ಹೈಲೈಟ್ಸ್ ಇದು ಅಂಶಗಳು, ಪ್ರಮುಖ ಅಂಶಗಳು. ಓಕೆ, ನೆಕ್ಸ್ಟ್ ಇದರಲ್ಲಿ ಮಾರ್ಗಸೂಚಿಗಳನ್ನು ಗೈಡ್ಲೈನ್ಸ್ ಅನ್ನ ನಾವು ನೋಡಿದೀವಿ. ಲಿವಿಂಗ್ ವಿಲ್ ಬಗ್ಗೆ ಇವತ್ತು ಅಧ್ಯಯನವನ್ನ ಮಾಡಿದೀವಿ. 2023ರಲ್ಲಿ ಅದರ ಸರಳೀಕೃತ ಮಾಡಿದ್ರು, ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಮತ್ತು ನೈತಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಚರ್ಚೆಯನ್ನು ಕೂಡ ಅಧ್ಯಯನವನ್ನ ಮಾಡಿದೀವಿ. ಈ ಒಂದು ದಯಾಮರಣದ ತರಗತಿಯ ತೀರ್ಪನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತಾವೆಲ್ಲರೂ ಸಹಕರಿಸಿದ್ದೀರಿ, ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಎಂಟು ಮಾಡೋಣ. ಅದೇ ರೀತಿ ಮುಂದಿನ ತರಗತಿಯಲ್ಲಿ ಇನ್ನೂ ಒಂದಷ್ಟು ಈ ರೀತಿಯಾದಂತಹ ಒಂದಷ್ಟು ವಿಶೇಷ ತರಗತಿಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಬೇಕು ಅಂತೇಳಿ ನಮ್ಮ ಇದರಲ್ಲಿ ಇರುವಂತದ್ದು. ಖಂಡಿತವಾಗಿಯೂ ನಾವು ಅದಕ್ಕೆ ಇದು ಮಾಡೋಣ. ನಿಮ್ಗೆಲ್ಲ ನಾನು ಹೇಳಿರೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ವಿನಯ ಎಜುಕೇಟರ್ 3672 ಅದೇ ಇದು ಯೂಟ್ಯೂಬ್ ಚಾನಲ್ ಲಿಂಕ್ ಸರ್ ಇದು. ಓಕೆ, ಟೆಲಿಗ್ರಾಮ್ ಚಾನಲ್ ಲಿಂಕ್, ಮತ್ತೆ ಇನ್ಸ್ಟಾಗ್ರಾಮ್, ಟ್ವಿಟರ್ ಖಾತೆ, ಲಿಂಕ್ಡ್ ಇನ್ ಎಲ್ಲರಲ್ಲೂ ಕೂಡ ನಾವು ಖಂಡಿತವಾಗೂ ಆಕ್ಟಿವ್ ಆಗಿರ್ತೀವಿ. ನಿಮ್ಗೆ ಏನಾದರೂ ಇದಿದ್ರೆ ನನಗೆ ಟೆಲಿಗ್ರಾಮ್ ಅಲ್ಲಿ ನೀವು ನನ್ನ ಇದು ಮಾಡಬಹುದು. ನನ್ನ ಟೆಲಿಗ್ರಾಮ್ ಐಡಿ ಕೂಡ ನಾನು ಇಲ್ಲಿ ಬರ್ದಿರ್ತೀನಿ. ಓಕೆ, ಇದು ನನ್ನ ಟೆಲಿಗ್ರಾಮ್ ಐಡಿ. ಓಕೆ, ಇದು ನನ್ನ ಟೆಲಿಗ್ರಾಮ್ ಐಡಿ. ನೀವು ನನ್ನ ಟೆಲಿಗ್ರಾಮ್ ಐಡಿ ಪರ್ಸನಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ರಿಪ್ಲೈ ಮಾಡೋದು ಲೇಟ್ ಆದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಸಾಕಷ್ಟು ಮೆಸೇಜ್ಗಳಿರ್ತವೆ ನೋಡ್ತಾ ನಾವು ಕೂಡ ಸ್ಟಡಿ ಮಾಡ್ತಿರ್ತೀವಿ, ಇಲ್ಲಿ ಇನ್ನೊಂದು ಮಾಡ್ತಿರ್ತೀವಿ. ಈ ರೀತಿಯಾದಂತಹ ಒಂದು ಇದರಲ್ಲಿ ನಾವು ಒಂದು ದಿನ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಟು ಯುವರ್ ಮೆಸೇಜ್ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸಿದೆ. ನಾನು ನಿಮ್ಮ ವಿನಯ್ ಕುಮಾರ್, ಮಾರ್ಗದರ್ಶಕರು ಸ್ಪರ್ಧಾ ವಿನಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವೀಕ್ಷಣೆ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ಒಂದು ತರಗತಿಯನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಅವರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.